ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಂಗಳೂರು. ಭಾರತಿ ರೇಡಿಯೋ ಹೌಸ್, ಎಲೆಕ್ಟ್ರಾನಿಕ್ ಉಪಕರಣಗಳ ಬೃಹತ್ ಮಳಿಗೆ, ಗಣಪತಿ ಬೀದಿ, ಮಡಿಕೇರಿ, ಮುಖ್ಯ ರಸ್ತೆ, ಗೋಣಿಕೊಪ್ಪಲ್. A2Z ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. ವುಡ್ ಲುಕ್ ಫರ್ನಿಚರ್, ಪೀಠೋಪಕರಣಗಳ ಬೃಹತ್ ಮಳಿಗೆ, ಆಲ್ವೆಸಲ್ ಟವರ್, ಕೊಯ್ನೂರು ರಸ್ತೆ, ಮಡಿಕೇರಿ. ಶಾರದಾ ಜ್ಯುವೆಲರಿ, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ವಿಶಾಲ ಮಳಿಗೆ, ಅರಸ್ ರೋಡ್, ಮೈಸೂರು. ರೋಹನ್ ಸಿಟಿ ರೆಸಿಡೆನ್ಷಿಯಲ್ ಅಂಡ್ ಕಮರ್ಷಿಯಲ್, ವಿಜಯ್, ಮಂಗಳೂರು. ZRN ಕಾವೇರಿ ಸಿಲ್ಕ್ಸ್, ಆರ್ಟ್ ಅಂಡ್ ಕ್ರಾಫ್ಟ್ ಎಂಪೋರಿಯಂ, ಅಪ್ಪಟ ರೇಷ್ಮೆ ಸೀರೆಗಳ ಮಳಿಗೆ, ಮೈಸೂರು ರಸ್ತೆ, ಮಡಿಕೇರಿ. ಕುಶಾಲನಗರದ ಶ್ರೀ ಮಹಾಗಣಪತಿ ದೇವರ ವಾರ್ಷಿಕ 103ನೇ ರಥೋತ್ಸವ ಮಂಗಳವಾರ ಸಾವಿರಾರು ಸಂಖ್ಯೆಯ ಭಕ್ತಾದಿಗಳ ಸಮ್ಮುಖದಲ್ಲಿ ಭಕ್ತಿಯಿಂದ ನೆರವೇರಿತು. ರಥೋತ್ಸವ ಹಿನ್ನೆಲೆ ದೇವಾಲಯ ಸಮಿತಿ ವತಿಯಿಂದ ಬೆಳಗಿನಿಂದಲೇ ದೇವರಿಗೆ ಪಂಚಾಮೃತ ಅಭಿಷೇಕ, ಏಕವಾರ ರುದ್ರಾಭಿಷೇಕ, ಪುಷ್ಪಾಲಂಕಾರ, ರಥಪೂಜೆ, ರಥಬಲಿ, ನಂತರ ಗಣಪತಿ ದೇವರನ್ನ ರಥದಲ್ಲಿ ಪ್ರತಿಷ್ಠಾಪನೆ ಮಾಡಿ ಮಧ್ಯಾಹ್ನ 1:30ಕ್ಕೆ ರಥೋತ್ಸವಕ್ಕೆ ಚಾಲನೆ ನೀಡಲಾಯಿತು. ನೆರೆದಿದ್ದ ಭಕ್ತಾದಿಗಳು ರಥ ಬೀದಿಯ ಮೂಲಕ ಆಂಜನೇಯ ದೇವಾಲಯದವರೆಗೆ ಭಕ್ತಿ ಘೋಷಣೆಗಳೊಂದಿಗೆ ರಥವನ್ನು ಎಳೆದರು. ರಥಕ್ಕೆ ಚಾಲನೆ ನೀಡುವ ಮುನ್ನ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳು ರಥದ ಮುಂದೆ ಓಂ ಆಕಾರದಲ್ಲಿ ಕರ್ಪೂರ ಆರತಿ ಬೆಳಗಿಸಿ ಸ್ವಾಮಿಯ ಘೋಷಗಳನ್ನು ಮೊಳಗಿಸಿದರು. ಹರಕೆ ಹೊತ್ತ ಭಕ್ತರು ನೂರಾರು ಸಂಖ್ಯೆಯಲ್ಲಿ ಈಡುಗಾಯಿ ಅರ್ಪಿಸಿದ್ರು. ದೇವಾಲಯ ಪ್ರಧಾನ ಅರ್ಚಕ RK ನಾಗೇಂದ್ರ ಬಾಬು ನೇತೃತ್ವದಲ್ಲಿ ಅರ್ಚಕರ ತಂಡದಿಂದ ಪೂಜಾ ವಿಧಿವಿಧಾನಗಳು ನೆರವೇರಿದವು. ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಶಾಸಕ ಡಾಕ್ಟರ್ ಮಂತರಗೌಡ ದೇವಾಲಯಕ್ಕೆ ಬಂದು ಪೂಜೆಯನ್ನ ಸಲ್ಲಿಸಿದ್ರು. ದೇವಾಲಯ ಸೇವಾ ಸಮಿತಿ ಅಧ್ಯಕ್ಷ MK ದಿನೇಶ್, ಉಪಾಧ್ಯಕ್ಷ R ಬಾಬು, ಗೌರವಾಧ್ಯಕ್ಷ VN ವಸಂತಕುಮಾರ್ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ರು. ಕುಶಾಲನಗರ ಟೌನ್ ವ್ಯಾಪ್ತಿಯಲ್ಲಿ ಅದ್ಭುತವಾಗಿ ಇವತ್ತು ನಮ್ಮ ಗಣಪತಿ ದೇವಸ್ಥಾನದ ವತಿಯಿಂದ ರಥೋತ್ಸವ ಹಾಗೂ ಜಾತ್ರೋತ್ಸವ ಕಾರ್ಯಕ್ರಮದಲ್ಲಿ ನಮ್ಮ ಎಲ್ಲ ಕುಶಾಲನಗರ ಭಾಗದ ಎಲ್ಲ ಜನತೆಗೆ ನನ್ನ ವೈಯಕ್ತಿಕವಾಗಿ ಹಾಗೆ ನಮ್ಮೆಲ್ಲರಿಗೂ ಗಣಪತಿ ಆಶೀರ್ವಾದ ಎಲ್ಲರಿಗೂ ಸಿಕ್ಕಲಿ ಅಂತ ಕೇಳ್ತಾ, ಇವತ್ತು ನಮ್ಮ ಗಣಪತಿಯ ಸಮಿತಿ ವತಿಯಿಂದ ಗಣಪತಿ ದೇವಸ್ಥಾನ ಸಮಿತಿ ವತಿಯಿಂದ ನಮ್ಮ ದಿನೇಶ್ ಅಣ್ಣವರು ಅವ್ರ ತಂಡದವರು ಎಲ್ಲರೂ ಅದ್ಭುತವಾಗಿ ಬೆಳಗ್ಗೆ ಮಹಾಮಂಗಳಾರತಿ ಆಗಿರ್ಬೋದು, ರಥ ಕಾರ್ಯಕ್ರಮ ಇರ್ಬೋದು, ಒಳ್ಳೆ ರೀತಿಯಲ್ಲಿ ನಡ್ಕೊಂಡು ಬಂದಿದೆ. ಅದೇ ರೀತಿಯಲ್ಲಿ ಇವಾಗ ನಮ್ಮ ಜಾತ್ರೆ ಮೈದಾನದಲ್ಲಿ ನಮ್ಮ ಗೆಳೆಯರ ಬಳಗ ವತಿಯಿಂದ ನಮ್ಮ ಆನಂದನವರ ನೇತೃತ್ವದಲ್ಲಿ ಅದ್ಭುತವಾಗಿ ಒಂದು ವಾರಕ್ಕಿಂತ ಮುಂಚೆನೇ ಇಡೀ ಕುಶಾಲನಗರ ಟೌನ್ನ ಒಂದು ರೀತಿಯಲ್ಲಿ ಮೈಸೂರು ದಸರಾ ಥರ ಮಾಡಿರೋಂಥ ಕಾರ್ಯಕ್ರಮ ಮಾಡಿದರೆ ನನ್ನ ವೈಯಕ್ತಿಕವಾಗಿ ಅವ್ರ ಅಭಿನಂದನೆ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಇಲ್ಲ ಈಗ ವರ್ಷಗಳ ಇತಿಹಾಸ ಇದೆ. ಇದು ಹೇಗೆ ಅಪ್ಪ ಹೇಳ್ತೀರಿ 400 ವರ್ಷಗಳ ಇತಿಹಾಸ ಇದೆ ಅಂತ ಹೇಗೆ ಹೇಳ್ತೀರಿ ಅಂತ ನೀವೇನಾದರೂ ಪ್ರಶ್ನೆ ಮಾಡೋದಾದರೆ, ನಾವು ಪುನಃ ಪ್ರತಿಷ್ಠಾಪನೆಯ ಕಳೆದ 2 ವರ್ಷದಲ್ಲಿ ಮಾಡಿದಂಥ ಸಂದರ್ಭಕ್ಕೆ ಈಸ್ಟ್ ಇಂಡಿಯಾ ಕಂಪನಿಯ ತಾಮ್ರದ ನಾಣ್ಯಗಳು ಮತ್ತು ಬೆಳ್ಳಿ ನಾಣ್ಯಗಳು
ನಮಗೆ ಅದರಲ್ಲಿ ಗಣಪತಿ ದೇವರ ಅಡಿಯಲ್ಲಿ ಸಿಕ್ಕಿದಂತಹ ಒಂದು ಸಂದರ್ಭ. ಹಾಗಾಗಿ ನಾವು ಈಸ್ಟ್ ಇಂಡಿಯಾ ಕಂಪನಿಯ ಒಂದು ನಾಣ್ಯಗಳು ಅದರೊಳಗೆ ದೊರಕಿರೋದ್ರಿಂದ ಅದು ಅಂದಾಜು ಸುಮಾರು 400 ವರ್ಷಗಳ ಹಳೆಯದಾದಂಥ ಗಣಪತಿ ದೇವಸ್ಥಾನ ಅಂತ ಹೇಳಿ ನಾವು ಅಂದಾಜು ಮಾಡಿದ್ದೇವೆ. ಸೊ ಈ ಒಂದು ಗಣಪತಿಯ ವಿಶೇಷತೆ ಏನಂದರೆ ಪೂರ್ವಕ್ಕೆ ಅಭಿಮುಖನಾಗಿ ನಿಂತಿರತಕ್ಕಂಥ ಒಂದು ಗಣಪತಿ. ಇವನಿಗೆ 1958ನೇ ಇಸ್ವಿನಲ್ಲಿ ಪೂರ್ವಕ್ಕೆ ಅಭಿಮುಖನಾಗಿರ್ತಕ್ಕಂಥ ಗಣಪತಿಗೆ ನಾವು ಕಿರೀಟವನ್ನು ಕೊಡಬೇಕು ಅಂತ ಹೇಳಿ ಆ ದಿನಗಳಲ್ಲಿ ಬಂದು ಒಂದು ಬೆಳ್ಳಿಯ ಕಿರೀಟವನ್ನು ಸಮರ್ಪಣೆ ಮಾಡಿದ್ದು ಅದು ಇವತ್ತಿಗೂ ನಾವು ಇಟ್ಟುಕೊಂಡಿದ್ದೇವೆ. ಕೊಡಗು ಜಿಲ್ಲೆಯ ವಿವಿಧ ದೇವಾಲಯಗಳಲ್ಲಿ ಕಳ್ಳತನ ಮಾಡಿದ ಆರೋಪದಡಿ ಓರ್ವ ಆರೋಪಿಯನ್ನು ಬಂಧಿಸುವಲ್ಲಿ ಕೊಡಗು ಪೊಲೀಸರು ಯಶಸ್ವಿಯಾಗಿದ್ದಾರೆ. ಅಂತರ್ಜಿಲ್ಲಾ ಆರೋಪಿ ಹಾಸನ ನಗರದ ತಣ್ಣೀರುಹಳ್ಳ ವಿಜಯನಗರ ನಿವಾಸಿ ಮುಬಾರಕ್ ಪಾಷಾ ಬಂಧಿತ ಆರೋಪಿ. ಸೋಮವಾರಪೇಟೆ ತಾಲೂಕಿನ ಕೊಡ್ಲಿಪೇಟೆಯ ಬಸವೇಶ್ವರ ದೇವಸ್ಥಾನ, ಶನಿವಾರ ಸಂತೆ ಪಟ್ಟಣದ ಪೇಟೆ ರಾಮಮಂದಿರ ದೇವಸ್ಥಾನ ಮತ್ತು ತ್ಯಾಗರಾಜ ಕಾಲೋನಿಯ ವಿಜಯ ವಿನಾಯಕ ದೇವಸ್ಥಾನಗಳಲ್ಲಿ ಹುಂಡಿಯ ಹಣವನ್ನು ಕಳ್ಳತನ ಮಾಡಿದ ಆರೋಪ ಈತನ ಮೇಲಿದೆ. ಜಿಲ್ಲೆಯ ಶನಿವಾರ ಸಂತೆ ಪೊಲೀಸ್ ಠಾಣಾ ಸರಹದ್ದಿನಲ್ಲಿ ವಿವಿಧ ದೇವಸ್ಥಾನಗಳ ಹುಂಡಿಯ ಹಣವನ್ನು ಕಳವು ಮಾಡಿದ ಪ್ರಕರಣ ದಾಖಲಾಗಿತ್ತು. ಡಿವೈಎಸ್ಪಿ ಗಂಗಾಧರಪ್ಪ ಆರ್ವಿ, ಶನಿವಾರ ಸಂತೆ ಪೊಲೀಸ್ ಠಾಣೆಯ ಅಧಿಕಾರಿಗಳಾದ ರಾಜೇಶ್ ಕೆ, ಎಚ್ಎಸ್ಸಿ ಗೋವಿಂದರಾಜು, ಚಂದ್ರ HY ಹಾಗೂ ಠಾಣೆಯ ಅಪರಾಧ ಪತ್ತೆ ದಳದ ಸಿಬ್ಬಂದಿಗಳು ತಾಂತ್ರಿಕ ಸಿಬ್ಬಂದಿಗಳ ತನಿಖಾ ತಂಡವನ್ನು ರಚನೆ ಮಾಡಿ ಕಾರ್ಯಾಚರಣೆ ನಡೆಸಲಾಯಿತು. ಬಂಧಿತರಿಂದ ನಗದು 30,777, ಕೃತ್ಯಕ್ಕೆ ಬಳಸಿದ್ದ ದ್ವಿಚಕ್ರ ವಾಹನ ಮತ್ತು ಕಬ್ಬಿಣದ ರಾಡ್ಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಆರೋಪಿಯ ವಿರುದ್ಧ ಹಾಸನ, ಮಂಡ್ಯ ಮತ್ತು ಮೈಸೂರು ಜಿಲ್ಲೆಯ ವಿವಿಧ ಪೊಲೀಸ್ ಠಾಣೆಗಳಲ್ಲಿ ಕಳವು ಪ್ರಕರಣ ದಾಖಲಾಗಿದೆ. ವಿವಿಧ ಪ್ರಕರಣಗಳಲ್ಲಿ ನ್ಯಾಯಾಲಯದಿಂದ ಜಾಮೀನು ಪಡೆದು ನಂತರ ನ್ಯಾಯಾಲಯಕ್ಕೆ ಹಾಜರಾಗದೆ ತಲೆಮರೆಸಿಕೊಂಡು ತನ್ನ ಚಾಳಿಯನ್ನ ಮುಂದುವರೆಸಿರುವ ಬಗ್ಗೆ ತನಿಖೆಯಿಂದ ತಿಳಿದು ಬಂದಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಪ್ರಕರಣದ ಆರೋಪಿಯನ್ನು ಪತ್ತೆ ಹಚ್ಚಿ ಬಂಧಿಸುವಲ್ಲಿ ದಕ್ಷತೆ ಮೆರೆದ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳ ಬಗ್ಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ. ರಾಮರಾಜನ್ ಅವರು ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ. ದೇಶದ ರಕ್ಷಣಾ ಪಡೆಯಲ್ಲಿ ಪ್ರಮುಖವಾಗಿರುವ ಭೂಸೇನೆಗೆ ಸಂಬಂಧಪಟ್ಟ ವಿಭಾಗವಾಗಿರುವ ಮೆಡ್ರಾಸ್ ಇಂಜಿನಿಯರಿಂಗ್ ಗ್ರೂಪ್ನ ರೈಸಿಂಗ್ ಡೇ ಅಂಗವಾಗಿ ಬೆಂಗಳೂರಿನ MEG ತಂಡದಿಂದ ರಾಜ್ಯದ ವಿವಿಧೆಡೆ ಬೈಕ್ ಜಾಥಾ ನಡೆಸಲಾಗ್ತಾ ಇದೆ. ತಾರೀಕು 17ರಂದು ಬೆಳಗಾವಿಯಿಂದ ಜಾಥಾ ಆರಂಭಗೊಂಡಿದ್ದು, ತಾರೀಕು 18ರಂದು ಮಂಗಳೂರಿನಲ್ಲಿ ಕಾರ್ಯಕ್ರಮದ ಬಳಿಕ ಜಾಥಾ ಸೇನಾ ಜಿಲ್ಲೆ ಖ್ಯಾತಿಯ ಕೊಡಗು ಜಿಲ್ಲಾ ಕೇಂದ್ರ ಮಡಿಕೇರಿಗೆ ತಲುಪಿತು. ಸುಬೇದಾರ್ ಯಾಕೂಬ್ ನಾಯಕ್ ದಯಾನಂದ್ ನೇತೃತ್ವದಲ್ಲಿ 8 ಬೈಕ್ಗಳಲ್ಲಿ 16 ಯೋಧರು ಜಾಥಾ ಮೂಲಕ ಆಗಮಿಸಿದ್ರು. ಈ ತಂಡವನ್ನು ಜನರಲ್ ತಿಮ್ಮಯ್ಯ ವೃತ್ತದಲ್ಲಿ ಕೊಡಗು ಜಿಲ್ಲಾ ಮಾಜಿ ಸೈನಿಕರ ಸಂಘ, ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದ ಮೂಲಕ ಸ್ವಾಗತಿಸಲಾಯಿತು. ಕೊಡಗು ಮಾಜಿ ಸೈನಿಕರ ಸಂಘದ ಕಾರ್ಯದರ್ಶಿ ನಿವೃತ್ತ ಮೇಜರ್ ಓಡಿಯಂಡ ಎಸ್ ಚಿಂಗಪ್ಪ, ಮಡಿಕೇರಿ ತಾಲೂಕು ಅಧ್ಯಕ್ಷ ಪಾನಿಕುಟ್ಟಿರ ಕುಟ್ಟಪ್ಪ, ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದ ಕೊಡಗು ಜಿಲ್ಲಾ ಘಟಕದ ಅಧ್ಯಕ್ಷ ಕೊಟ್ಟುಕತ್ತಿರ ಸೋಮಣ್ಣ ಹಾಗೂ ಮತ್ತಿತರ ನಿವೃತ್ತ ಯೋಧರು, ಕುಟುಂಬದವರು, ಸಾರ್ವಜನಿಕರು ಈ ತಂಡವನ್ನು ಬರಮಾಡಿಕೊಂಡರು. ಮಡ್ರಾಸ್ ಆಫೀಸರ್ಸ್ ಈಗಾಗ ಹೇಳ್ತಾನೆ
244ನೇ ಅವರ ಹುಟ್ಟುಹಬ್ಬದ ಒಂದು ಸಂಭ್ರಮಣೆ ಮತ್ತು ಹಾಗೆ ಅವರು ಈ ಒಂದು ಮಡ್ರಾಸ್ ಸಾಪರ್ಸ್ ಅಂದರೆ ನಮ್ಮ ಭಾರತ ಇತಿಹಾಸದಲ್ಲಿ ಹಳೆಯ ರೆಜಿಮೆಂಟ್ ಅಂತ ಹೇಳ್ಬೋದು. ಈ ಹಳೆಯ ರೆಜಿಮೆಂಟು ಇವತ್ತಿನ ಈ ಒಂದು 244ನೇ ಹುಟ್ಟುಹಬ್ಬದ ಸಂಭ್ರಮಣ ಹಾಗೂ ಇವತ್ತು ನಿಮಗೆಲ್ಲ ಗೊತ್ತಿರ್ಬೋದು, ಈಗ ತಾನೇ ಒಂದು 3 ತಿಂಗಳ ಹಿಂದೆ ಕೇರಳದಲ್ಲಿ ವಯನಾಡಲ್ಲಿ ಒಂದು ಏನು ಭೂಕಂಪ ಸಂಭವಿಸಿದ, ಇದರಲ್ಲಿ ಮುಖ್ಯ ಪಾತ್ರವಾಗಿ ಕಾರ್ಯನಿರ್ವಹಿಸಿದಂಥ ಒಂದು ರೆಜಿಮೆಂಟು. ಹಾಗೆ ಈ ಒಂದು ಸಂಭ್ರಮದ ಒಂದಿಗೆ ಭಾರತದ ಸರ್ಕಾರ, ಭಾರತದ ದೇಶ 25ನೇ ಕಾರ್ಗಿಲ್ ಯುದ್ಧದ ಸಿಲ್ವರ್ ಜುಬ್ಲಿನ ಆಚರಿಸಿದೆ. ಇದರ ಜೊತೆಗೂ ಇದನ್ನು ಮಾಡ್ತಿದ್ದಾರೆ. ಈ ಒಂದು ಬೈಕ್ ಈ ರ್ಯಾಲಿ ಮಾಡುವ ಉದ್ದೇಶ ಅಂದರೆ ಈ ಒಂದು ಮಡ್ರಾಸ್ ಸಾಪರ್ಸ್ನ 244ನೇ ಒಂದು ಸಂಭ್ರಮ, ಹಾಗೆ ಈ ಒಂದು ಹಳೆಯ ರೆಜಿಮೆಂಟಿನ ಒಂದು ಕಾರ್ಯವೈಖರಿ, ಹಾಗೆ 25ನೇ ಕಾರ್ಗಿಲ್ ಯುದ್ಧದಲ್ಲಿ ಈ ಮಡ್ರಾಸ್ ಸಾಪರ್ಸು ಬಹಳ ಒಂದು ಅತ್ಯುತ್ತಮ ಕಾರ್ಯನಿರ್ವಹಿಸಿದೆ. ಅದರ ಪ್ರಯುಕ್ತವಾಗಿಯೂ ಹಾಗೆ ಈ ವಯನಾಡಿನಲ್ಲಿ ಹಲವಾರು 100,000 ಜನ ಸತ್ತವರನ್ನು ಬದುಕಿಸಿ ಬಂದಂಥ ಒಂದು ರೆಜಿಮೆಂಟು. ಮಡಿಕೇರಿಯಲ್ಲಿ ನೂತನವಾಗಿ ಆರಂಭಗೊಂಡಿದೆ. ಕೇಶ ವಿನ್ಯಾಸದಲ್ಲಿ ಹೆಸರು ಗಳಿಸಿರುವ, ರಾಜ್ಯದ ಮೂಲೆ ಮೂಲೆಗಳಲ್ಲಿ ತನ್ನ ಶಾಖೆಗಳನ್ನು ಹೊಂದಿರುವ ಸುಸಜ್ಜಿತ ವಿಶಾಲವಾದ ಸಲೂನ್ ಈಗ ಮಡಿಕೇರಿಯ ಹಳೆ ಖಾಸಗಿ ಬಸ್ ನಿಲ್ದಾಣ ಸಮೀಪ ಇರುವ ಕೂರ್ಗ್ ಸೆಂಟರ್ ಶಾಪಿಂಗ್ ಮಾಲ್ನಲ್ಲಿ. ಶೇಡ್ಸ್ ಫ್ಯಾಮಿಲಿ ಸಲೂನ್, ಫಸ್ಟ್ ಫ್ಲೋರ್ ನಿಯರ್ ರಿಲಯನ್ಸ್ ಟ್ರೆಂಡ್ಸ್, ಕೂರ್ಗ್ ಸೆಂಟರ್ ಶಾಪಿಂಗ್ ಮಾಲ್, ಮಡಿಕೇರಿ. Get amazing deals and festive discounts. Advanced haircut and advanced facial, manicure, (360153611). Shades Family Saloon, Madikeri. ನಿನ್ನ ವಶವನ ತಿಳಿವೆ, ನಿನ್ನ ಕಲ್ಪನೆನ ಹಾರಿವೆ, ಒಳ್ಳೆ ಕ್ಷಣಗಳನ್ನು ನೀಡುವೆ, ನಿನ್ನ ನಗುವಲಿ ಹರ್ಷಿಸುವೆ. Love the moments with La Vista and live the moments with La Vista. La Vista, La Vista, La Vista. ಕ್ಷಣಗಳನ್ನು ಸವಿಯಾಗಿಸುತ್ತದೆ ಲೆವಿಸ್ಟಾ ಕಾಫಿ. ಬಿಸಿನೆಸ್ ಇನ್ವೆಸ್ಟ್ಮೆಂಟ್ಗೆ ಹೊಸ ಲ್ಯಾಂಡ್ ಮಾರ್ಕ್ ರೋಹನ್ ಸಿಟಿ. ವಾಣಿಜ್ಯ ಸ್ಥಳಗಳ ಮೇಲಿನ ಹೂಡಿಕೆಯ ಮೇಲೆ 7.5% ನಷ್ಟು ಗ್ಯಾರಂಟಿಡ್ ರಿಟರ್ನ್. ತಡ ಯಾಕೆ? ಈಗಲೇ ಇನ್ವೆಸ್ಟ್ ಮಾಡಿ. ನಿಮ್ಮ ಹೂಡಿಕೆಗೆ ಬೆಸ್ಟ್ ಪ್ರೈಸ್ ಸಿಗುವಾಗ ತಡ ಯಾಕೆ? ನಿಮ್ಮ ಸಕ್ಸಸ್ನ ಹೊಸ ಅಡ್ರೆಸ್ ರೋಹನ್ ಸಿಟಿ, ವಿಜಯ್, ಮಂಗಳೂರು. ಪ್ರೀತಿಯ ಸಂಕೇತ, ಅಳಿಯದ ಸಂಬಂಧ, ನಗುವಿನ ಸೌಂದರ್ಯ, ಇದು ಸ್ನೇಹದ ಬಾಂಧವ್ಯ, ಒಲವಿನ ಪ್ರತಿಧ್ವನಿ ತಂದಿದೆ ಸಂತಸ, ಚಿನ್ನದ ಪ್ರತಿಹನಿ ತಂದಿದೆ ಸಂಭ್ರಮ. ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ, ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ, ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ, ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ. ಮುಳಿಯಾ ಜ್ಯುವೆಲ್ಸ್, ಕ್ರಿಯೇಟಿಂಗ್ ಹ್ಯಾಪಿನೆಸ್.
ಪೊನ್ನಂಪೇಟೆ ತಾಲೂಕಿನ ನಾಲ್ಕೇರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಾಗರಹೊಳೆ ನಾಣಚ್ಚಿ ಗದ್ದೆ ಹಾಡಿಗೆ ಮೂಲಭೂತ ಸೌಲಭ್ಯಗಳು ಮರೀಚಿಕೆ, ಬಿದಿರಿಂದ ತಡಿಕೆಯ ಗೋಡೆಗಳಿಲ್ಲದ ಬಹುತೇಕ ಗುಡಿಸಲುಗಳು, ಪ್ಲಾಸ್ಟಿಕ್ ಹೊದಿಕೆಯ ಮೇಲ್ಚಾವಣಿ, ಸ್ವಲ್ಪ ಸ್ಥಿತಿವಂತರಾದ ಕೆಲವರ ಮನೆಗಳಿಗೆ ಮಣ್ಣಿನ ಗೋಡೆಗಳು, ರಸ್ತೆ, ಕುಡಿಯೋ ನೀರು, ಮನೆ, ವಿದ್ಯುತ್ ಸೌಲಭ್ಯ ಇವುಗಳು ಇಲ್ಲಿನವರಿಗೆ ಕನಸಿನಲ್ಲೂ ಊಹಿಸಿಕೊಳ್ಳದಂತಹ ಐಷಾರಾಮಿ ವಸ್ತುಗಳು. ಬರೀ ಇಲ್ಲದರ ನಡುವೆ ಬದುಕು ದೂಡ್ತಾ ಇರುವ ಕಾಡಿನ ಮಕ್ಕಳು. ಇಂತಹ ದೃಶ್ಯ ಕಂಡುಬಂದಿದ್ದು ಪೊನ್ನಂಪೇಟೆ ತಾಲೂಕಿನ ನಾಲ್ಕೇರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಾಗರಹೊಳೆ ನಾಣಚ್ಚಿ ಗದ್ದೆ ಹಾಡಿಯಲ್ಲಿ. ವಿದ್ಯುತ್ ಸೌಲಭ್ಯವಿಲ್ಲದ ಹಾಡಿಯಲ್ಲಿ ಕಾಡು ಪ್ರಾಣಿಗಳು ಯಾವಾಗ ಲಗ್ಗೆ ಇಡ್ತಾವೆಯೋ ಎಂಬ ಹೆದರಿಕೆಯಲ್ಲಿ ರಾತ್ರಿ ಕಳೆಯಬೇಕಾದ ದಯನೀಯ ಸ್ಥಿತಿ ಹಾಡಿ ನಿವಾಸಿಗಳದ್ದು. ತಲೆ ತಲಾಂತರಗಳಿಂದ ಕಾಡಿನಲ್ಲಿ ವಾಸ ಮಾಡ್ತಾ ಇರುವ ಹಾಡಿ ನಿವಾಸಿಗಳಿಗೆ ಸರ್ಕಾರದ ಸೌಲಭ್ಯಗಳು ಗಗನ ಕುಸುಮವಾಗಿದೆ. ಮಳೆಗಾಲದ ಸಂದರ್ಭ ಸೋರುವ ಗುಡಿಸಲುಗಳ ಮೇಲ್ಚಾವಣಿಗೆ ಹೊದಿಸಲು ಸರ್ಕಾರದಿಂದ ಪ್ಲಾಸ್ಟಿಕ್ ಹೊದಿಕೆಗಳನ್ನು ಮಾತ್ರ ನೀಡಲಾಗ್ತಾ ಇದ್ದು, ಇನ್ನಿತರ ಯಾವುದೇ ಸೌಲಭ್ಯಗಳು ಇಲ್ಲಿನ ನಿವಾಸಿಗಳಿಗೆ ದೊರಕುತ್ತಿಲ್ಲ. ಆಧುನಿಕತೆಯತ್ತ ಜಗತ್ತು ನಾಗಾಲೋಟದಲ್ಲಿ ಸಾಗ್ತಾ ಇದ್ರೂ ಇಲ್ಲಿ ವಾಸ ಮಾಡ್ತಾ ಇರುವ ಕಾಡಿನ ಮಕ್ಕಳು ಮಾತ್ರ ಆದಿ ಮಾನವರಂತೆ ಜೀವನ ಸಾಗಿಸ್ತಾ ಇರುವುದು ಆಧುನಿಕ ಜಗತ್ತು ನಾಚಿಕೆಯಿಂದ ತಲೆ ತಗ್ಗಿಸುವಂತಾಗಿದೆ. ನಾಲ್ಕೇರಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಹಾಗೂ ನಾಗರಹೊಳೆ ಹಾಡಿಯ ಅರಣ್ಯ ಸಮಿತಿ ಅಧ್ಯಕ್ಷ ಮನು, ತಲೆತಲಾಂತರದಿಂದ ಕಾಡಿನ ಅವಿಭಾಜ್ಯ ಅಂಗವಾಗಿ ಜೀವನ ಸಾಗಿಸ್ತಾ ಇರುವ ನಮಗೆ ಸರ್ಕಾರದಿಂದ ಪ್ಲಾಸ್ಟಿಕ್ ಹೊದಿಕೆ ಬಿಟ್ಟರೆ ಯಾವುದೇ ಸೌಲಭ್ಯಗಳು ದೊರಕುತ್ತಾ ಇಲ್ಲ ಎಂದರು. ನನ್ನ ಹೆಸರು JB ಮಾನು ಅಂತೇಳಿ. ನಾನು ಗ್ರಾಮ ಪಂಚಾಯಿತಿ ನಾಲ್ಕೇರಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರು ಹಾಗೂ ಮತ್ತು ನಾಗರಹೊಳೆ ಈ ಹಾಡಿಯ ಅರಣ್ಯ ಸಮಿತಿಯ ಅಧ್ಯಕ್ಷರು ಕೂಡ. ಅವರು ತಲಾಂತರಗಳಿಂದ ಕಾಡಿನ ಅವಿಭಾಜ್ಯ ಅಂಗವಾಗಿ ಕಾಡಿನಲ್ಲಿ ಸಿಗುವಂಥ ಮರ, ಗೆಡ್ಡೆ, ಗೆಣಸು ಏನಿದೆಯೋ ಆಹಾರ ಪದಾರ್ಥವಾಗಿ ಗೆಡ್ಡೆ ಗೆಣಸು ಇರ್ಬೋದು, ಸೊಪ್ಪುಗಳಿರ್ಬೋದು, ಹಣ್ಣು ಹಂಪಲುಗಳಿರ್ಬೋದು, ಇವುಗಳನ್ನ ಸೇವಿಸ್ತಾ ಮತ್ತು ಕಾಡಲ್ಲಿ ಸಿಗುವಂಥ ಮರಗಳ ಬಿದಿರು, ಕಾಡಲ್ಲಿ ಸಿಗುವಂಥ ಹುಲ್ಲು ಇವನ್ನೇ ಮನೆಗೆ ಗುಡಿಸಲಾಗಿ ಬಳಸ್ಕೊಂಡು ಜೀವನ ಸಾಗಿಸ್ತಾ ಬಂದಿದ್ದೀವಿ. ಹಾಗೆ ಔಷಧಿ ಕೂಡ ಕಾಡಿನಲ್ಲಿ ಸಿಗುವಂಥ ಏನು ಔಷಧಿ ಗಿಡಮೂಲಿಕೆ ಔಷಧಿಗಳಿವೆ ಅದನ್ನು ಕೂಡ ಸೇವಿಸ್ತಾ ಬಂದಿದ್ವಿ. ಹಾಗೆ ಸರ್ಕಾರದಲ್ಲಿ ಬರುವಂಥ ಯಾವುದೇ ಮೂಲಭೂತ ಸೌಕರ್ಯಗಳು ಕೂಡ ನಮಗೆ ಸರಿಯಾದ ರೀತಿಯಲ್ಲಿ ತಲುಪ್ತಾ ಇಲ್ಲ. ಯಾಕೆಂದರೆ ನಾವು ಈಗಿಂದ ವಾಸ ಮಾಡಿ ಬಂದವರಲ್ಲ, ಎಷ್ಟೋ ಇತಿಹಾಸ ಕಾಲದಿಂದಲೇ 12 ಶತಮಾನ ಕಾಲಗಳಿಂದ ಹಿಂದಿನಿಂದಲೇ ಕಾಡಲ್ಲೇ ಜೀವನ ಮಾಡ್ತಾ ಬಂದ್ವಿ. ಅದು ಸರ್ಕಾರಕ್ಕೆ ನಮ್ಮನ್ನು ಗಮನಕ್ಕೆ ತಗೊಳ್ತಾ ಇಲ್ಲ. ಯಾಕೆಂದರೆ ನಾವು ಕಾಡಲ್ಲಿರೋದ್ರಿಂದ ನಮ್ಮ ಮೇಲೆ ಲೆಕ್ಕಕ್ಕಿಲ್ಲ. ಕಾಡಲ್ಲಿರುವಂಥ ಅರಣ್ಯವಾಸಿಗಳು, ಅರಣ್ಯಕ್ಕೆ ಸಂಬಂಧಪಟ್ಟವರು, ಕಾಡಿನ ಪ್ರಾಣಿ ಹೆಂಗಿದೆಯೋ ಕಾಡಿನ ಪ್ರಾಣಿಗೂ ಅರಣ್ಯದಲ್ಲಿ ವಾಸ ಮಾಡುವಂಥ ಮಾನವರು ಸಮ ಅಂತ ಹೇಳಿ ನಮಗೆ ಅಲ್ಲಿ ಕಾಡಿನಲ್ಲಿರುವಂಥ ಪ್ರಾಣಿಗಳು ಹೆಂಗೆ ವಾಸ ಮಾಡ್ತೇವೆ ಅದೇ ರೀತಿ ನಾವು ಕೂಡ ಜೀವನ ಸಾಗಿಸ್ತಿದ್ದೀವಿ. ಹಾಗೆ ಅರಣ್ಯ ಸರ್ಕಾರ ಕೂಡ ನಮ್ಮ ಮೇಲೆ ಆ ಥರ ಮನದಟ್ಟ ಮಾಡ್ಕೊಂಡು ಅಂತ ನಾನು ಹೇಳ್ಕೊಳ್ತಾ ಇದ್ದೀನಿ. ನೋಡುವಾಗಲೇ ಇಲ್ಲಿ ಪ್ರತಿಯೊಂದು ಗುಡಿಸಲಲ್ಲಿ ಸರ್ಕಾರದಿಂದ ಬರೋ ಮೂಲಭೂತ ಸೌಕರ್ಯ ಏನಿದೆಯೋ ಅದು ನೇರ ತಲುಪದೆ ಸರ್ಕಾರದಿಂದ ಪ್ಲಾಸ್ಟಿಕ್ ಹೊದಿಕೆ ನಮ್ಗೆ ಕೊಡ್ತಾ ಇದ್ದಾರೆ. ಆದರೆ ಪ್ಲಾಸ್ಟಿಕ್ ಹೊದಿಕೆ ಕೊಡೋ ಬದಲಿಗೂ ಸರ್ಕಾರದಿಂದ ಬರುವಂಥ ಅನುದಾನದ ಅಡಿಯಲ್ಲಿ ನಮಗೆ ಏನೋ ಮೂಲಭೂತ ಸೌಕರ್ಯ ಇರುವಂಥ ಮನೆ ಇರ್ಬೋದು, ರಸ್ತೆ ಇರ್ಬೋದು, ವಿದ್ಯುತ್ಗಳಿರ್ಬೋದು, ಹಾಗೆ ಶಾಲೆಗಳಿರ್ಬೋದು, ಅಂಗನವಾಡಿಗಳಿರ್ಬೋದು, ಇನ್ನು ಹಲವು ಸೌಲಭ್ಯಗಳಿದ್ದಾವೆ. ಇವು ನೇರ ತಲುಪಿಸುವಂತೆ ಆಗಬೇಕು, ಆದರೆ ಮಾಡ್ತಾ ಇಲ್ಲ. ಆದರೆ ನಮ್ಮ ಜೀವನ ನೋಡಬೇಕಾದ್ರೆ ಕಷ್ಟಕರವಾಗಿದೆ. ಈಗಿನ ಪ್ರಪಂಚ ಎಲ್ಲೋ ತಲುಪಿದೆ. ಆದರೆ ನಾವು ಆದಿವಾಸಿಗಳಾದ ನಾವುಗಳು ಹೆಂಗೆ ಅರಣ್ಯದಲ್ಲಿ ಹೆಂಗಿದ್ವಿ ಹಂಗೆ ಇದ್ವಿ. ಅದು ಬಿಟ್ಟು ಒಂದು ಚೂರು ಬದಲಾಗಿಲ್ಲ. ITDPಯಲ್ಲಿ ಇರುವಂಥ ಯಾವುದೇ ಒಂದು ಸೌಲಭ್ಯದಲ್ಲಿ ಬರುವಂಥ ಅನುದಾನದಲ್ಲಿ ನಮಗೆ ಒಂದು ಪ್ಲಾಸ್ಟಿಕ್ ಕೊಡೋಕ್ಕಿಂತ ಅದು ಹಂಚಿರ್ಬೋದು, ಸೀಟ್ಗಳು, ಜಿನ್ಸೆಟ್ಗಳಿರ್ಬೋದು, ಈ ಥರಗಳನ್ನು ವ್ಯವಸ್ಥೆ ಮಾಡಿಕೊಡಿ ಅಂತ ಕೇಳೋದು. ಆದರೆ ನಮ್ಮ ತಾಲೂಕು ITDP ಅವರು ಇಲ್ಲ, ನಿಮಗೆ ಪ್ಲಾಸ್ಟಿಕ್ ಕೊಡೋಕ್ಕಾಗಲ್ಲ, ಪ್ಲಾಸ್ಟಿಕ್ ಕೊಡುವ ಒಂದು ಅನುದಾನದಲ್ಲಿ ಏನಿದೆಯೋ ಅದನ್ನು ನಿಮ್ಮ ಅಕೌಂಟಿಗೆ ಅಷ್ಟು ಅಮೌಂಟನ್ನು, ಪ್ಲಾಸ್ಟಿಕ್ಗೆ ಬರುವಂಥ ಅಮೌಂಟನ್ನು ನಿಮ್ಮ ಅಕೌಂಟಿಗೆ ಹಾಕ್ತೀವಿ ಅಂತೇಳಿ ಇದುವರೆಗೂ ಕೂಡ ಮಳೆಗಾಲ ಮುಗೀತಾ ಬಂತು. ಮಳೆಗಾಲಂತ ಮುಂಚೆನೇ ಡಾಕ್ಯುಮೆಂಟ್ಸ್ ಜೋಡಿಸಿದ್ದಾರೆ. ಅದು ಇದುವರೆಗೂ ಅದು ಒಂದು ವ್ಯವಸ್ಥೆ ಕೂಡ ಬಂದಿಲ್ಲ, ಮತ್ತು ನಮ್ಮ ಅಕೌಂಟಿಗೆ ಕೂಡ ಅನುದಾನ ಕೂಡ ಬಂದಿಲ್ಲ. ಆಮೇಲೆ ಅಲ್ಲಿ ಹೋಗಿ ಈ ಬರುವಂಥ ರಾಜಕೀಯಗಳಿರ್ಬೋದು, ಸರ್ಕಾರದ ನೌಕರಗಳಿರ್ಬೋದು, ಸರ್ಕಾರದ ಅಧಿಕಾರಿಗಳಿರ್ಬೋದು, ಅವರು ಕೂಡ ಈ ಸ್ಥಳಕ್ಕೆ ಒಂದು ಭೇಟಿ ಕೊಡ್ತಾರೆ. ಭೇಟಿ ಬಂದು ನಿಮ್ಮ ಸೌಕರ್ಯ ಏನು ಸಿಗ್ತಾವೋ ಸಿಗೋದಿಲ್ಲ ಅಂತ ಪ್ರಶ್ನೆ ಮಾಡ್ತಾರೆ. ಸಿಗ್ತಾ ಇಲ್ಲ, ಈಗ ನಾವು ಸಹಕಾರ ಮಾಡ್ತೀವಿ, ನಿಮಗೆ ಸೌಲಭ್ಯ ಸಿಗುವಂಥ ವ್ಯವಸ್ಥೆ ಮಾಡಿಕೊಡ್ತೀವಿ ಅಂತ ಹೇಳ್ತಾರೆ ಅಷ್ಟೇ ಹೊರತು ಕೆಲಸಗಳು ನಡೀತಾರೆ. ಮತ್ತು ಇಲ್ಲಿ ಈ ಅರಣ್ಯಕ್ಕೆ ವಾಸ ಮಾಡಬೇಕಂತೇಳಿ ನಾವು ಹಿಂದಿನಲ್ಲೇ ನಮ್ಮ ಹಕ್ಕುಗೋಸ್ಕರ ಹೋರಾಟ ಮಾಡ್ತಾ ಇದ್ದೀವಿ. ಹಾಗೆಯೇ ಅನುಸೂಚಿತ ಅರಣ್ಯಕ್ಕೂ ಕಾಯ್ದೆ 2006 ತಿದ್ದುಪಡಿ 2012ರಲ್ಲಿ ಬಂದು, ಆದರೂ ಕೂಡ ಆ ಹಕ್ಕುಗಳನ್ನು ಕೂಡ ಸರಿಯಾದ ರೀತಿಯಲ್ಲಿ ನಮಗೆ ಮನ್ನಣೆ ಮಾಡಿಲ್ಲ. ಮೂಲಭೂತ ಸೌಲಭ್ಯ ಒದಗಿಸುವಂತೆ ನಾಣಚ್ಚಿ ಗದ್ದೆ ಹಾಡಿ ನಿವಾಸಿಗಳ ಕೂಗು ಅರಣ್ಯ ರೋದನವಾಗಿದ್ದು, ಹಾಡಿ ನಿವಾಸಿಗಳಿಗೆ ಮೂಲಭೂತ ಸೌಲಭ್ಯ ಕಲ್ಪಿಸುವಲ್ಲಿ ಇನ್ನಾದರೂ ಸಂಬಂಧಪಟ್ಟವರು ಗಮನ ಹರಿಸಬೇಕಾಗಿದೆ. ಕೊಡಗು ಚಾನಲ್ ಸ್ಪೆಷಲ್ ವರದಿ. ಚಂಪಾ ಗಗನ, ಪೊನ್ನಂಪೇಟೆ.
ವಿಶ್ವ ಪ್ರತಿಜೀವಕ ನಿರೋಧಕ ಜಾಗೃತಿ ವಾರದ ಪ್ರಯುಕ್ತ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ವಿದ್ಯಾರ್ಥಿಗಳು ಜಾಗೃತಿ ಜಾಥಾವನ್ನು ಹಮ್ಮಿಕೊಂಡಿದ್ದರು. ಸಾರ್ವಜನಿಕರಲ್ಲಿ ಪ್ರತಿಜೀವಕಗಳ ಬಗ್ಗೆ ಅರಿವು ಮೂಡಿಸುವುದು ಈ ಜಾಥಾದ ಉದ್ದೇಶವಾಗಿತ್ತು. ಪ್ರತಿಜೀವಕಗಳನ್ನು ಸಾಮಾನ್ಯವಾಗಿ ಸೋಂಕು ನಿವಾರಣೆಗೆ ಬಳಸಲಾಗ್ತಾ ಇದೆ. ಆದರೆ ಇದರ ದುರ್ಬಳಕೆಯಿಂದ ಸೋಂಕು ಉಂಟು ಮಾಡುವ ಸೂಕ್ಷ್ಮ ಜೀವಾಣುಗಳಿಗೆ ಈ ಔಷಧಿಗಳ ಮೇಲೆ ನಿರೋಧಕ ಶಕ್ತಿ ಬರುತ್ತೆ. ಇದರಿಂದ ಔಷಧಿಯು ರೋಗ ನಿವಾರಣೆಯಲ್ಲಿ ವಿಫಲವಾಗುತ್ತೆ. ನಮ್ಮ ದೇಶದಲ್ಲಿ ಪ್ರತಿಜೀವಕಗಳನ್ನು ವೈದ್ಯರ ಸಲಹಾ ಚೀಟಿ ಇಲ್ಲದೆಯೂ ಉಪಯೋಗಿಸ್ತಾ ಇರೋದ್ರಿಂದ ಈ ಸಮಸ್ಯೆಯು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಹೀಗೆ ಅಸಮರ್ಪಕವಾಗಿ ಅಪೂರ್ಣವಾಗಿ ಈ ಔಷಧಿಗಳನ್ನು ತೆಗೆದುಕೊಳ್ಳುವುದು ಹಾಗೂ ಅನಗತ್ಯವಾಗಿ ಉಪಯೋಗಿಸುವುದರ ವಿರುದ್ಧ ಜಾಗೃತಿ ಮೂಡಿಸುವುದಕ್ಕೆ ಸಂಸ್ಥೆಯ ವಿದ್ಯಾರ್ಥಿಗಳು ರಾಜಸೀಟ್ ಮಾರ್ಗವಾಗಿ ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆಯ ಬೋಧಕ ಆಸ್ಪತ್ರೆಯ ಕಡೆಗೆ ಜಾಥಾವನ್ನು ನಡೆಸಿದರು. Shining senses in your life. Desirable designs. Gives you treasured memory. Sharda Jewelers. ನಮ್ಮ ಸ್ಕೈ ಗೋಲ್ಡನ್ ಡೈಮಂಡ್ ವತಿಯಿಂದ ಸರ್ವರಿಗೂ ದಸರಾ ಹಬ್ಬದ ಶುಭಾಶಯಗಳು.
ದಾಪಕ್ಲುವಿನ ಕೆನರಾ ಬ್ಯಾಂಕ್ ಶಾಖೆಯಲ್ಲಿ ಬ್ಯಾಂಕಿನ ಸಂಸ್ಥಾಪಕರಾದ ಅಮ್ಮೆಂಬಳ ಸುಬ್ಬರಾವ್ ಪೈ ಅವರ 119ನೇ ಜನ್ಮದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ದಾಪಕ್ಲು ಶಾಖೆಯಲ್ಲಿ ನಡೆದ ಕಾರ್ಯಕ್ರಮವನ್ನು ಬ್ಯಾಂಕಿನ ವ್ಯವಸ್ಥಾಪಕರಾದ BA ಹಂಸ, ಸೇಕ್ರೆಡ್ ಹಾರ್ಟ್ಸ್ ಆಂಗ್ಲ ಮಾಧ್ಯಮ ಶಾಲೆಯ ಮುಖ್ಯ ಶಿಕ್ಷಕಿ ಬೈನಾ ಕುಮಾರಿ ಹಾಗೂ ಹಿರಿಯರಾದ ಅರೇಯಡ ಕರುಂಬಯ್ಯ ಅವರು ದೀಪ ಬೆಳಗಿಸಿ ಸಂಸ್ಥಾಪಕರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನು ಸಲ್ಲಿಸಿದರು. ಈ ಸಂದರ್ಭ ಬ್ಯಾಂಕಿನ ವ್ಯವಸ್ಥಾಪಕರಾದ BA ಹಂಸ ಮಾತನಾಡಿ, 1906ರಲ್ಲಿ ಮಂಗಳೂರಿನಲ್ಲಿ ಪ್ರಾರಂಭಗೊಂಡ ಬ್ಯಾಂಕ್ ಇಂದು 10,000 ಶಾಖೆಯನ್ನು ಹೊಂದಿದೆ. ಗ್ರಾಹಕರ ಸಹಕಾರದಿಂದ 22 ಲಕ್ಷ ಕೋಟಿ ರೂಪಾಯಿಗಳ ವ್ಯವಹಾರ ಮಾಡಿದ್ದೇವೆ. ಇಲ್ಲಿನ ಶಾಖೆಯಲ್ಲಿ ಗ್ರಾಹಕರ ಸಹಕಾರದಿಂದ 150 ಕೋಟಿ ರೂಪಾಯಿಗಳ ವ್ಯವಹಾರಕ್ಕೆ ತಲುಪಿದ್ದು, ಗ್ರಾಹಕರು ಮುಂದೆ ಕೂಡ ಇದೇ ರೀತಿಯ ಸಹಕಾರ ನೀಡಬೇಕೆಂದರು. ಕೆನರಾ ಬ್ಯಾಂಕಿನ ವಿವಿಧ ಶಾಖೆಗಳಲ್ಲಿ 27 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ನಿವೃತ್ತರಾದ MJ ಪೌಲೋಸ್ ಅವರನ್ನು ಈ ಸಂದರ್ಭ ಸನ್ಮಾನಿಸಿ ಗೌರವಿಸಲಾಯಿತು. ಗ್ರಾಹಕರಿಗೆ ಹಾಗೂ ಸ್ಥಳೀಯ ಸೇಕ್ರೆಡ್ ಹಾರ್ಟ್ಸ್ ಆಂಗ್ಲ ಮಾಧ್ಯಮ ಶಾಲೆಯ ವಿದ್ಯಾರ್ಥಿಗಳಿಗೆ ಸಂಸ್ಥಾಪಕರ ದಿನಾಚರಣೆಯ ಅಂಗವಾಗಿ ಸಿಹಿ ವಿತರಿಸಲಾಯಿತು. ಈ ಸಂದರ್ಭ ಬ್ಯಾಂಕಿನ ಸಹಾಯಕ ವ್ಯವಸ್ಥಾಪಕರಾದ ಥಾಮಸ್ ಕುಟ್ಟಿ, ಸಿಬ್ಬಂದಿಗಳಾದ ಪ್ರವೀಣ್ ರಾಜ್, AS ಅನು, ಶೈನಿ, BR ದೇವಪ್ಪ, ಸುಧಾ ಮತ್ತಿತರರು ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ಜಕರಿಯಾ, ನಾಪಕ್ಲೋ. ವಿಡಿಯೋ ಕೊಡಿಗೆ ತುಂಬ ಬೆಲೆ ಇದೆ. ಮುಂದೆ ಬನ್ನಿ, ಮುಂದೆ ಬನ್ನಿ, ಬ್ಯಾಗ್ ಇರಲಿ, ತೊಂದರೆ ಇಲ್ಲ, ಇರಲಿ, ಬನ್ನಿ, ಮುಂದೆ ಬನ್ನಿ, ಬನ್ನಿ, ಹೋಗಿ ಹಚ್ಚಿರಿ, ಹಚ್ಚಿರಿ. ನಮ್ಮ ರೈಕೂನವ್ರು ಬಂದಾರ ನೋಡಿ ಸರ್, ಬನ್ನಿ ಬದಲಾಳಿ, ಮುಂದೆ ಬನ್ನಿ ಸಾಹೇಬ್ರೆ, ಬನ್ನಿ ಬನ್ನಗಿರಿ ಅಲ್ಲ, ಅವ್ರು ನಿಂತವ್ರಿ. ಕೊಡಗು ಬ್ಲಡ್ ಡೋನರ್ಸ್ 7ನೇ ವಾರ್ಷಿಕೋತ್ಸವದ ಪ್ರಯುಕ್ತ ನವೆಂಬರ್ 21ರಂದು ಮಡಿಕೇರಿಯಲ್ಲಿ ರಕ್ತದಾನ ಮತ್ತು ಕಣ್ಣು ತಪಾಸಣಾ ಶಿಬಿರ ನಡೆಯಲಿದೆ ಎಂದು ಬ್ಲಡ್ ಡೋನರ್ಸ್ ಅಧ್ಯಕ್ಷ PP ಸುಕುಮಾರ್ ತಿಳಿಸಿದ್ದಾರೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಡಿಕೇರಿ ರೋಟರಿ, ನೇತ್ರ ಆಪ್ಟಿಕಲ್ಸ್, HDFC ಬ್ಯಾಂಕ್ ಸಹಭಾಗಿತ್ವದಲ್ಲಿ ನಗರದ ರೋಟರಿ ಹಾಲ್ನಲ್ಲಿ ಬೆಳಗ್ಗೆ 9:30ರಿಂದ 1:30ರವರೆಗೆ ಶಿಬಿರ ನಡೆಯಲಿದ್ದು, ಜಿಲ್ಲೆಯ ಜನತೆ ಮತ್ತು ರಕ್ತದಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಳ್ಳಬೇಕೆಂದು ಮನವಿ ಮಾಡಿದರು. ಕಣ್ಣು ತಪಾಸಣಾ ಶಿಬಿರದಲ್ಲಿ ಪಾಲ್ಗೊಂಡ ಅರ್ಹ ಫಲಾನುಭವಿಗಳಿಗೆ 199 ರೂಪಾಯಿಗೆ ಕನ್ನಡಕ ನೀಡಲಾಗುತ್ತೆ. ಸಾರ್ವಜನಿಕರು ಇದರ ಸದುಪಯೋಗವನ್ನು ಪಡೆದುಕೊಳ್ಳುವಂತೆ ತಿಳಿಸಿದರು. ಕಾರ್ಯದರ್ಶಿ ಮೈಕಲ್ ವೇಗಸ್ ಮಾತನಾಡಿ, ಅಂದು ಬೆಳಗ್ಗೆ 9ಕ್ಕೆ ನಡೆಯುವ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯಿಂದ ಬ್ಲಡ್ ಡೋನರ್ಸ್ ಅಧ್ಯಕ್ಷ PP ಸುಕುಮಾರ್ ವಹಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಪತ್ರಕರ್ತ HT ಅನಿಲ್, ಮಡಿಕೇರಿ ರೋಟರಿ ಅಧ್ಯಕ್ಷ ಸುದಯ್ ನಾಣಯ್ಯ, HDFC ಬ್ಯಾಂಕ್ ಮ್ಯಾನೇಜರ್ ನಾರಾಯಣ ರಾಜೇಂದ್ರ, ನೇತ್ರ ಆಪ್ಟಿಕಲ್ಸ್ ಮಾಲೀಕ ಅಫಾನ್, ಜಿಲ್ಲಾ ರಕ್ತನಿಧಿ ಕೇಂದ್ರದ ಅಧಿಕಾರಿ ಡಾ ಕರುಂಬಯ್ಯ, ಬ್ಲಡ್ ಡೋನರ್ಸ್ ಸಂಸ್ಥಾಪಕ ಮೊಹಮ್ಮದ್ ಅಂಜುಮ್, ನಿಕಟಪೂರ್ವ ಅಧ್ಯಕ್ಷ ಖಲೀಲ್, ಕಾರ್ಯನಿರ್ವಾಹಕರಾದ ಇಫಾರ್ ಬನ್ನೂರು ಪಾಲ್ಗೊಳ್ಳಲಿದ್ದಾರೆಂದು ತಿಳಿಸಿದರು. ನಮ್ಮ ಕೊಡಗು ಬ್ಲಡ್ ಸಂಸ್ಥೆಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮಾನ್ ಪ್ರಸರ್ ಹೆಗ್ಗೇರವರು, ನಂತರ ಉನೇಶ್ MA, ನಮ್ಮ ಒಂದು ಸಂಸ್ಥೆಯ ಕಾರ್ಯನಿರ್ವಾಹಕರು ಹಾಗೂ ನಿರ್ದೇಶಕರು, ಶ್ರೀ ಮೈಕಲ್ ವೇಗಸ್, ಕಾರ್ಯದರ್ಶಿ ಕೊಡಗು ಬ್ಲಡ್ ಸಂಸ್ಥೆ ಮಡಿಕೇರಿ, ಹಾಗೂ ನಂತರ ಶ್ರೀ ಅಂಜುಮ, ಈ ಒಂದು ಸಂಸ್ಥೆಯ ಸ್ಥಾಪಕರು ಹಾಗೂ ಪ್ರಸ್ತುತ ನಿರ್ದೇಶಕರು, ನಂತರ ಡೇವಿಡ್ ವೇಗಸ್ ಅಂತ ಈ ಒಂದು ಸಂಸ್ಥೆಯ ನಿರ್ದೇಶಕರು ಹಾಗೂ ಮಾಜಿ ಯೋಧರು. ಆದ್ಮೇಲೆ ಕೊಡಗು ಬ್ಲಡ್ ಡೋನರ್ ಸಂಸ್ಥೆಯ 7ನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ಇದೇ ತಾರೀಕು 21/11/2024 ಗುರುವಾರ ಮಡಿಕೇರಿಯ ರೋಟರಿ ಹಾಲ್ನಲ್ಲಿ ರೋಟರಿ ಸಂಸ್ಥೆ ಮಡಿಕೇರಿ ಹಾಗೂ ಕೊಡಗು ಬ್ಲಡ್ ಡೋನರ್ ಸಂಸ್ಥೆ ಹಾಗೂ ಮಡಿಕೇರಿ HDFC ಬ್ಯಾಂಕ್
ಇವರುಗಳ ಒಂದು ಸಂಯುಕ್ತ ಆಶಯದಲ್ಲಿ 2ನೇ ವರ್ಷದ ವಾರ್ಷಿಕೋತ್ಸವ ಅಂಗವಾಗಿ ಬೃಹತ್ ರಕ್ತದಾನ ಶಿಬಿರವನ್ನು ನಾವು ಮಡಿಕೇರಿಯಲ್ಲಿ ಹಮ್ಮಿಕೊಂಡಿದ್ದೇವೆ. ಇದರಲ್ಲಿ ಹೆಚ್ಚಿನ ರಕ್ತದಾನಿಗಳು ಒಂದು ರಕ್ತ ನೀಡಿ ಜೀವನ ಉಳಿಸುವ ಒಂದು ಪ್ರಯತ್ನಕ್ಕೆ ನಾವುಗಳು ಪ್ರಯತ್ನವನ್ನು ಪಡ್ತಾ ಇದ್ದೀವಿ. ಇದಕ್ಕೆ ತಮ್ಮಗಳ ಸಹಕಾರ ಅತ್ಯಗತ್ಯವನ್ನು ತಾವು ಕೂಡ ಈ ಕಾರ್ಯಕ್ರಮದಲ್ಲಿ ಕೈಗೊಳಿಸಬೇಕು ಅಂತ ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ, ಇದರೊಂದಿಗೆ ಅಂದು ನೇತ್ರ ವಿಕಾಸ್ ಮಡಿಕೇರಿ ಅವರ ವತಿಯಿಂದ ಉಚಿತ ನೇತ್ರ ಚಿಕಿತ್ಸಾ ಶಿಬಿರವನ್ನು ಹಮ್ಮಿಕೊಂಡಿದ್ದೀವಿ. ಇದರಲ್ಲಿ ಯಾರಿಗೆಲ್ಲ ಕನ್ನಡಕಗಳು ಬೇಕು, ಈ ಕನ್ನಡಕಗಳನ್ನು 199 ರೂಪಾಯಿಗೆ ನೀಡುವ ಒಂದು ವ್ಯವಸ್ಥೆ ಇದೆ. ಇದರ ಸದುಪಯೋಗವನ್ನು ಕೂಡ ಜನರು ಪಡ್ಕೊಳ್ಬಹುದು. ಅಲ್ಲದೆ ನಾವು ಕಳೆದ 7 ವರ್ಷಗಳಿಂದ ಕೊಡಗು ಮಡಿಕೇರಿ, ಮೈಸೂರು, ಮಂಗಳೂರು, ಸುಳ್ಯ, ಪುತ್ತೂರು ಈ ಕಡೆಗಳಲ್ಲೆಲ್ಲ ನಮ್ಮ ಕೊಡಗು ಜಿಲ್ಲೆಯ ಯಾರಾದರೂ ರೋಗಿಗಳು ಇದ್ದಾರೆ ಅಂತಂದರೆ ಅವರಿಗೆ ಬೇಕಾದ ಒಂದು ರಕ್ತದ ವ್ಯವಸ್ಥೆಯನ್ನು ಮಾಡಿಸಿಕೊಡುವಲ್ಲಿ ನಾವು ದಿನಪ್ರತಿ 24 ಗಂಟೆಗೂ ನಾವು ಸರ್ವಿಸನ್ನು ನೀಡ್ತಾ ಇರ್ತೇವೆ. ಅಲ್ಲದೆ ಕದನೂರು ಗ್ರಾಮ ಪಂಚಾಯತಿಗೆ ಒಳಪಡುವ ಅರಂಬೇರಿ ಗ್ರಾಮದಲ್ಲಿ ಗ್ರಾಮಸ್ಥರ ವಿರೋಧದ ನಡುವೆಯೂ ಕಲ್ಲಿಂದ ಕ್ರಷರ್ ಘಟಕ ಸ್ಥಾಪನೆಗೆ ಕೆಲವು ಕಾಣದ ಕೈಗಳು ಕಾರ್ಯನಿರ್ವಹಿಸ್ತಾ ಇದ್ದು, ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅನುಮತಿ ನೀಡಿದಲ್ಲಿ ಮುಂದಿನ ದಿನಗಳಲ್ಲಿ ತೀವ್ರವಾದ ಹೋರಾಟವನ್ನು ನಡೆಸುವುದಾಗಿ ಕಡಂಗಮರೂರು ಹಾಗೂ ಅರಂಬೇರಿ ಗ್ರಾಮಸ್ಥರು ಎಚ್ಚರಿಕೆ ನೀಡಿದ್ದಾರೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಅರಂಬೇರಿ ಗ್ರಾಮಸ್ಥರಾದ ಪೂಳಂಡ ಎಸ್ ಮಾಚಯ್ಯ ಮಾತನಾಡಿ, ಕದನೂರು ಗ್ರಾಮ ಪಂಚಾಯತಿಗೆ ಒಳಪಡುವ ಅರಂಬೇರಿ ಗ್ರಾಮದ ಖಾಸಗಿ ಜಾಗದ 1 ಎಕರೆ ಪ್ರದೇಶದಲ್ಲಿ ಕಲ್ಲಿನ ಕ್ರಷರ್ ಘಟಕ ಸ್ಥಾಪಿಸಲು ವ್ಯಕ್ತಿಯೊಬ್ಬರು ಗಣಿ ಮತ್ತು ಭೂವಿಜ್ಞಾನ ಇಲಾಖೆಗೆ ಅನುಮತಿ ಕೋರಿ ಅರ್ಜಿಯನ್ನು ಸಲ್ಲಿಸಿದ್ದು, ಇದು ವಿರಾಜಪೇಟೆ ತಹಶೀಲ್ದಾರರ ಮೂಲಕ ಕಂದಾಯ ಇಲಾಖೆಗೆ ಸಲ್ಲಿಸಲಾಗಿದೆ. ನಂತರದ ದಿನಗಳಲ್ಲಿ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಕಂದಾಯ ಪರಿವೀಕ್ಷಕರು ಕದನೂರು ಗ್ರಾಮ ಪಂಚಾಯತ್ ಹಾಗೂ ಅರಂಬೇರಿ ಗ್ರಾಮಸ್ಥರ ಸಮ್ಮುಖದಲ್ಲಿ ಜಂಟಿ ಸ್ಥಳ ಪರಿಶೀಲನೆಗೆ ತಿಳುವಳಿಕೆ ಪತ್ರವನ್ನು ನೀಡಲಾಗಿದೆ. ಉದ್ದೇಶಿತ ಘಟಕ ಸ್ಥಾಪಿಸುವ ಪ್ರದೇಶದ ಸುತ್ತಲೂ ವಾಸವಿರುವ ಹಾಗೂ ಜಮೀನು ಹೊಂದಿರುವ ಕಡಂಗಮರೂರು ಗ್ರಾಮಸ್ಥರಿಗೆ ಇಲಾಖೆಯಿಂದ ಯಾವುದೇ ತಿಳುವಳಿಕೆ ಪತ್ರ ನೀಡಿಲ್ಲ. ಕ್ರಷರ್ ಘಟಕದಿಂದ ಹೊರಬರುವ ಧೂಳಿನಿಂದ ಮತ್ತು ಬಳಸುವ ರಾಸಾಯನಿಕದಿಂದ ಅತಿ ಸಣ್ಣ ಬೆಳೆಗಾರರಾಗಿರುವ ಸುತ್ತಮುತ್ತಲಿನ ಕಾಫಿ ತೋಟದ ಮೇಲೆಲ್ಲ ಆವರಿಸಿ ಫಸಲು ಕುಂಠಿತಗೊಂಡು ಆರ್ಥಿಕ ಸಂಕಷ್ಟ ಉಂಟಾಗಬಹುದು. ಅಲ್ಲದೆ ಪರಿಸರ ಮಾಲಿನ್ಯ, ಶಬ್ದ ಮಾಲಿನ್ಯ, ಜಾನುವಾರುಗಳಿಗೂ ಹಾಗೂ ಜಲಮೂಲಕ್ಕೂ ತೀವ್ರವಾದ ಹಾನಿ ಉಂಟಾಗಬಹುದೆಂದು ಆತಂಕ ವ್ಯಕ್ತಪಡಿಸಿದರು. ಗೋಷ್ಠಿಯಲ್ಲಿ ಅರಂಬೇರಿ ಗ್ರಾಮಸ್ಥರಾದ ಟಿಎನ್ ತನುಜ್ ಕುಮಾರ್, ಕಾಕೋಟುಪರಂಬು ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಚೋಳಂಡ ಸುಗುಣ ಪೊನ್ನಪ್ಪ, ಕಡಂಗಮರೂರು ಗ್ರಾಮಸ್ಥರಾದ ಬಲ್ಯಂಡ ಸಿ ನಂದ ಮುತ್ತಣ್ಣ, ಬಲ್ಲಟ್ಟಿ ಕಾಳಂಡ ಪಿ ಮುದ್ದಯ್ಯ ಮತ್ತಿತರರು ಪಾಲ್ಗೊಂಡಿದ್ದರು. 150ರಿಂದ 175 ಮಂದಿ ಗ್ರಾಮಸ್ಥರು ಸೇರಿದ್ದರಲ್ಲಿ ಅದರ ಮಾಲೀಕರು ಕೂಡ ಸೇರಿದ್ದು. ಅಲ್ಲಿ ಏನು ಒಂದು ತೀರ್ಮಾನ ಆಯಿತು ಅಂದರೆ, ಅವರೊಂದು ಮಾಹಿತಿ ಏನಿತ್ತು ಅಂತಂದರೆ, ಇಲ್ಲಿ ಗಣಿಗಾರಿಕೆ ನಡೆಸಿದರೆ ಅಕ್ಕಪಕ್ಕದಲ್ಲಿರುವ ರೈತಾವಳಿಗೆ ಬಹಳಷ್ಟು ಮನೆಗಳು, ಬಹಳಷ್ಟು 2-3 ಅಂಗನವಾಡಿ ಕೇಂದ್ರಗಳು. ಪತ್ರಿಕಾ ಮಾಧ್ಯಮ ಸ್ನೇಹಿತರೆ, ಇವತ್ತೀಗ ನಾನು ಕಾಕೋಟುಪರಂಬು ಪಂಚಾಯಿತಿ ಉಪಾಧ್ಯಕ್ಷರಾಗಿ ಮಾತಾಡ್ತಾ ಇದ್ದೀನಿ. ಏನಂದರೆ, ನಮ್ಮ ಕಡಂಗಮರೂರು ವ್ಯಾಪ್ತಿಯಲ್ಲಿ ಕೋರೆ ಮತ್ತು ಕ್ರಷರ್ ಏನು ಸ್ಥಾಪನೆ ಮಾಡ್ತಾರೆ, ಅದಕ್ಕೆ ನಮ್ಮ ಊರಿನ ಪರವಾಗಿ ಪೂರ ವಿರೋಧವಿದೆ. ಅದರಿಂದ ಮಕ್ಕಳಿಗೆ ಅಂಗನವಾಡಿ ಪಕ್ಕ ಇದೆ, ಸೊಸೈಟಿ ಪಕ್ಕ ಇದೆ, ದೇವಸ್ಥಾನಗಳಿದೆ. ಅದರಿಂದ ಎಲ್ಲ ವರ್ಗದವರಿಗೂ ಎಸ್ ಸಿ ಕಾಲೋನಿ ಇದೆ, ಎಲ್ಲ ವರ್ಗದವರಿಗೂ ತೊಂದರೆ ಆಗ್ತದೆ. ಅದರಿಂದ ರೈತಾವಳಿ ಇರೋದು ಸ್ವಲ್ಪ ಜಮೀನಿದೆ, ಅದರಲ್ಲಿ ರೈತಾಪಿ ವರ್ಗದವರು ಬರ್ತಾ ಇದ್ದಾರೆ. ಅದರಿಂದ ತೊಂದರೆ ಆಗೋದು ಬೇಡ ಅಂತೇಳಿ ನಾವು ಇದಕ್ಕೆ ಪೂರ ಅಬ್ಜೆಕ್ಷನ್ ಇದೆ. ಅದರಿಂದ ಮಾಧ್ಯಮ ವರ್ಗದಿಂದ ಇದು ಯಾವ ಮಟ್ಟಕ್ಕೆ ತಲುಪಬೇಕು ಆ ಮಟ್ಟಕ್ಕೆ ತಲುಪಲಿ ಅಂತೀವಿ. ಪೂರ್ಣ ಸಹಕಾರ, ನಿಮ್ಮದು ಸಹಕಾರ ಬೇಕು, ನಮ್ಮ ಸಹಕಾರನೂ ಪೂರ ಇದೆ. ವಿ ಬಾಡಗ ಹೈ ಪ್ಲೇಯರ್ಸ್ ವತಿಯಿಂದ ಡಿಸೆಂಬರ್ 4ರಿಂದ 8ರವರೆಗೆ 3ನೇ ವರ್ಷದ ಕೊಡವ ಕುಟುಂಬಗಳ ಹಾಕಿ ಪಂದ್ಯಾವಳಿ ಹೈ ಪ್ಲೇಯರ್ಸ್ ಕಪ್ 2024 ನಡೆಯಲಿದೆ ಎಂದು ಹೈ ಪ್ಲೇಯರ್ಸ್ ಅಧ್ಯಕ್ಷ ಅಮ್ಮಣಿಚಂಡ ರಂಜು ಪುಣಚ ತಿಳಿಸಿದ್ದಾರೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ವಿ ಬಾಡಗ ಸರ್ಕಾರಿ ಪ್ರಾಥಮಿಕ ಶಾಲಾ ಮೈದಾನದಲ್ಲಿ ಪಂದ್ಯಾವಳಿ ನಡೆಯಲಿದ್ದು, ಆಸಕ್ತ ತಂಡಗಳು ನವೆಂಬರ್ 22ರ ಒಳಗೆ ಹೆಸರು ನೋಂದಾಯಿಸಿಕೊಳ್ಳುವಂತೆ ತಿಳಿಸಿದರು. ಈ ಮಾಧ್ಯಮದವರಿಗೂ ಹೈ ಪ್ಲೇಯರ್ಸ್ ಸಂಸ್ಥೆಯ ಪರವಾಗಿ ತುಂಬ ಸ್ವಾಗತವನ್ನು ಬಯಸ್ತೇನೆ. ವಿಷಯ
ಕೊಡವ ಐಪ್ಲೇಯರ್ ಸಂಸ್ಥೆಯಿಂದ ನಾವು ಒಂದು ಸಂಸ್ಥೆಯನ್ನು ಹಾಕಿ ಪಂದ್ಯಾಟಕ್ಕಾಗಿ ಸ್ಥಾಪನೆ ಮಾಡಿದ್ದೀವಿ. ವಿ ಬಾಡಗ ವತಿಯಿಂದ ನಡೆಯುವ ಈ ಮೂರನೇ ವರ್ಷದ ಕೊಡವ ಹಾಕಿ ಪಂದ್ಯಾಟವನ್ನು ವಿ ಬಾಡಗ ಸರ್ಕಾರಿ ಪ್ರಾಥಮಿಕ ಶಾಲಾ ಮೈದಾನದಲ್ಲಿ ಆಯೋಜಿಸಿದ್ದು ದಿನಾಂಕ 4ರಿಂದ ಡಿಸೆಂಬರ್ ದಿನಾಂಕ 4ರಿಂದ 8ರವರೆಗೆ ನಡೆಸಲು ತೀರ್ಮಾನಿಸಿದ್ದು ಪಂದ್ಯಾಟಕ್ಕೆ ತಂಡಗಳ ಪ್ರವೇಶವನ್ನು ಆಹ್ವಾನಿಸಿದ್ದು ಕೊನೆಯ ದಿನಾಂಕವಾಗಿ 22/11/24ರವರೆಗೆ ನೋಂದಣಿಗೆ ಕೋರಲಾಗಿದೆ. ಕಾರ್ಯದರ್ಶಿ ಪ್ರವೀಣ್ ತಿಮ್ಮಯ್ಯ ಮಾತನಾಡಿ, ಈ ಪಂದ್ಯಾವಳಿಗೆ ಒಟ್ಟು 30 ತಂಡಗಳು ನೋಂದಾಯಿಸಿಕೊಳ್ಳುವ ನಿರೀಕ್ಷೆ ಇದ್ದು, ವಿಜೇತ ತಂಡಗಳಿಗೆ ಆಕರ್ಷಕ ಬೆಳ್ಳಿಯ ಟ್ರೋಫಿ ಮತ್ತು ನಗದು ಬಹುಮಾನ ನೀಡಲಾಗುತ್ತೆ ಎಂದರು. ನಿರೀಕ್ಷೆ ಮಾಡಿದ್ದೀವಿ. ದಿನಾಂಕ 22/11/2024 ನೋಂದಾಯಿಸಿಕೊಂಡು ಪ್ರವೇಶವನ್ನು ಪಡೆದುಕೊಳ್ಳಬೇಕು ಅಂತ ಕೋರ್ಕೊಳ್ತೀವಿ. ಒಂದು 1,500 ರೂಪಾಯಿ ಎಂಟ್ರಿ ಫೀಸ್ ಕಟ್ಟಿ ಕುಪ್ಪಣ ದಿಲನ್ ಗೋಪಣ ಅವ್ರ ಫೋನ್ ನಂಬರ್ 9481883733 ಮತ್ತು ಮಣಿಕಂಠ ಕುಪ್ಪಣ 9480904999 ಆ ನಂಬರ್ಗೆ ಸಂಪರ್ಕಿಸಿ ನೋಂದಣಿ ಮಾಡಿಕೊಡ್ಬೇಕು. ನಾವು ಇಂದಿನ ವರ್ಷವಿಡೀ 3 ವರ್ಷದಿಂದ ನಾವು ಬೆಳ್ಳಿಯ ಟ್ರೋಫಿಯನ್ನು ಕೊಡ್ತಾ ಇದ್ದೀವಿ. ಗೋಷ್ಠಿಯಲ್ಲಿ ಹೈ ಪ್ಲೇಯರ್ಸ್ ಸಲಹಾ ಸಮಿತಿ ಅಧ್ಯಕ್ಷ ಮಳವಂಡ ಗಿರೀಶ್ ಮುದ್ದಯ್ಯ, ಕ್ರೀಡಾ ಕಾರ್ಯದರ್ಶಿ ಕುಪ್ಪಂಡ ದಿಲನ್ ಬೋಪಣ್ಣ, ಸಲಹಾ ಸಮಿತಿ ಸದಸ್ಯ ಚೇಮಿರ ಪ್ರಭು ಪೂವಯ್ಯ, ಉಪಾಧ್ಯಕ್ಷ ಕಂಜಿತಂಡ ಪೂವಣ್ಣ ಪಾಲ್ಗೊಂಡಿದ್ದರು.